ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದು ಅವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನವನ್ನು ನಮಗೆ ದಯಪಾಲಿಸಿದ್ದಾನೆ. ಈ ವಾಕ್ಯದಲ್ಲಿ ನೋಡುವಾಗ, ಈ ವಾಕ್ಯದ ಶಿರೋನಾಮೆ ಏನೆಂಬುದಾಗಿ ನೋಡುವಾಗ ದೇವರ ವಾಗ್ದಾನ ಎಂಬುದಾಗಿ, ದೇವರ ವಾಗ್ದಾನ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುವಾಗ, ನಾವು ಈ ಲೋಕದ ಕೆಟ್ಟ ಆಸೆಗಳಿಗೆ, ದುರಾಶೆಗಳಿಗೆ ಒಳಗಾಗಿ ಹೋಗದ ಹಾಗೆ ದೈವ ಸ್ವಭಾವವನ್ನು, ದೇವರ ಪ್ರಭಾವವನ್ನು, ಉತ್ಕೃಷ್ಟವಾದ ವಾಗ್ದಾನಗಳನ್ನು ಹಿಡಿದುಕೊಂಡು ನಾವು ಜೀವಿಸಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ವಾಕ್ಯ ಪ್ರತ್ಯೇಕವಾಗಿ ನನ್ನನ್ನು ನಿಮ್ಮನ್ನು ಹಿಡಿದು ಮಾತನಾಡುವಂತದಾಗಿದೆ. ನೀವು ಈ ಲೋಕದಲ್ಲಿ ಜೀವಿಸುವಾಗ ಲೋಕದ ದುರಾಸೆಗಳಿಗೆ ಒಳಗಾಗದ ಹಾಗೆ, ಕೆಟ್ಟತನಕ್ಕೆ ಹೋಗದ ಹಾಗೆ ದೈವ ಸ್ವಭಾವವನ್ನು ಹೊಂದಿಕೊಂಡು, ದೇವರ ಪ್ರಭಾವವನ್ನು ಧರಿಸಿಕೊಂಡು, ಉದಾರವಾದ ಉತ್ಕೃಷ್ಟವಾದ ವಾಗ್ದಾನವನ್ನು ನೀವು ಕೈಕೊಂಡು ನಡೀರಿ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಈ ಲೋಕದ ಕೆಟ್ಟತನಕ್ಕೆ, ದುರಾಶೆಗೆ ಒಳಗಾಗಿ ಕೆಟ್ಟತನಕ್ಕೆ ಹೋಗಿ ನಮ್ಮ ಜೀವಿತವನ್ನು ನಾವು ನಾಶಪಡಿಸಿಕೊಂಡು, ನಮ್ಮ ಜೀವನವನ್ನು ನರಕದಲ್ಲಿ ಹಾಕಿಸಿಕೊಂಡು ಯಾತನೆ ಪಡುತ್ತಾ ಇದ್ದೇವಾ? ಈ ಲೋಕದಲ್ಲಿ ದುರಾಸೆಯಿಂದ ಬರ್ತಕ್ಕಂಥ ಒಂದು ಕೆಟ್ಟತನ ಯಾವುದೆಂಬುದಾಗಿ ನೋಡುವಾಗ, ನಮ್ಮಲ್ಲಿ ಅತಿಯಾದಂತ ಹಣದ ಆಸೆ, ಮತ್ತೊಬ್ಬರನ್ನು ಮೋಸ ಮಾಡಿ ನಾವು ಅವರಿಂದ ಕಿತ್ತುಕೊಳ್ಳುವಂತ ಆಸೆ, ಬೇರೆಯೊಬ್ಬರು ಬೆಳೆಯುವಾಗ ಅವರಿಗೆ ಕಾಲೆಳೆಯುವುದೊಂದು, ಇದು ಒಂದು ಆಸೆ. ಈ ಎಲ್ಲವೂ ಕೂಡ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ಈ ಆಸೆ ನಮ್ಮಲ್ಲಿ ಇರುವಾಗ ದೇವರ ವಾಗ್ದಾನವನ್ನು ಎಷ್ಟು ಮಾತ್ರಕ್ಕೂ ನಮ್ಮ ಜೀವಿತದಲ್ಲಿ ನೆರವೇರುವುದಿಲ್ಲ. ದೇವರ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ದುರಾಸೆಗೆ ಒಳಗಾಗದ ಹಾಗೆ, ಕೆಟ್ಟತನದಿಂದ ನಾವು ದೂರವಾಗಿರುವಾಗ ದೇವರ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ದೈವ ಸ್ವಭಾವವನ್ನು, ದೇವರ ಗುಣಾತಿಶಯವನ್ನು, ದೇವರ ಪ್ರಭಾವವನ್ನು, ಉತ್ಕೃಷ್ಟವಾದ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ನಾವು ಈ ಲೋಕದ ದುರಾಸೆಯಿಂದ ಕೆಟ್ಟತನಕ್ಕೆ ಹೋಗದ ಹಾಗೆ ನಾವು ದೇವರ ಸ್ವಭಾವವನ್ನು ಧರಿಸಿಕೊಂಡು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತ ಯಾವಾಗಲೂ ನಿತ್ಯ ಜೀವವನ್ನು ಜೀವಿಸುವಂತವರಾಗಿದ್ದೇವೆ. ಯೇಸು ಕ್ರಿಸ್ತನ ಸ್ವಭಾವಗಳು ನಮ್ಮ ಜೀವಿತದಲ್ಲಿರಬೇಕು. ಪ್ರೀತಿಸುವಂಥದ್ದು, ಕರುಣೆ ತೋರುವುದು, ಒಬ್ಬರಿಗೆ ಸಹಾಯ ಮಾಡುವುದು, ಈ ಎಲ್ಲ ಗುಣಗಳು ನಮ್ಮಲ್ಲಿರಬೇಕು. ಈ ಎಲ್ಲ ಗುಣಗಳು ನಮ್ಮಲ್ಲಿರುವಾಗ ಯೇಸು ಕ್ರಿಸ್ತನು ನಮಗೆ ಮಾಡಿದಂತ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ನಾವು ಈ ಲೋಕದ ದುರಾಸೆಗೆ ಒಳಗಾಗಿ ಕೆಟ್ಟತನದಲ್ಲಿ ಜೀವಿಸುತ್ತಾ ಇರುವುದಾದರೆ ಈ ಒಂದು ದಿನ ಸುಂದರ ಸಮಯವಾಗಿದೆ. ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಾಡಿದ ವಾಗ್ದಾನವನ್ನು ನಾವು ಹೊಂದಿಕೊಳ್ಳಬೇಕಾದರೆ, ಆ ವಾಗ್ದಾನವನ್ನು ನಾವು ಅನುಭವಿಸಬೇಕಾದರೆ ನಮ್ಮ ಜೀವಿತವನ್ನು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತವರಾಗೋಣ. ಯೇಸು ಕ್ರಿಸ್ತನ ಪ್ರಭಾವ ನಮ್ಮ ಜೀವಿತದಲ್ಲಿರಬೇಕು, ದೈವ ಸ್ವಭಾವ ನಮ್ಮಲ್ಲಿರಬೇಕು. ಈ ರೀತಿಯಾಗಿ ನಾವು ಜೀವಿಸುವಾಗ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ನಮ್ಮ ವಿಷಯವಾಗಿ, ನಮ್ಮ ಕುಟುಂಬದ ವಿಷಯವಾಗಿ, ನಮ್ಮ ಭವಿಷ್ಯತ್ತಿನ ವಿಷಯವಾಗಿ ಏನೆಲ್ಲಾ ವಾಗ್ದಾನಗಳು ಮಾಡಿದ್ದಾನೋ ಸರಿಯಾದ ಸಮಯಕ್ಕೆ ವಾಗ್ದಾನ ನೆರವೇರಿಸುವಂತವನಾಗಿದ್ದಾನೆ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದ ಹಾಗೆ ನಾಳೆಯೂ ನಿರಂತರವೂ ಇರುವಂತವನಾಗಿದ್ದಾನೆ. ಆತನು ಮಾತು ಕೊಟ್ಟು ತಪ್ಪುವಂತವನಲ್ಲ. ಮನುಷ್ಯರಾದರೂ ಮಾತುಗಳು ಕೊಟ್ಟು ತಪ್ಪುವಂತವರಾಗಿದ್ದಾರೆ. ಯೇಸು ಕ್ರಿಸ್ತನು ಮಾತು ಕೊಟ್ಟು ತಪ್ಪುವಂತವನಲ್ಲ. ಆತನು ನಮ್ಮ ಜೀವಿತದಲ್ಲಿ ವಾಗ್ದಾನ ನುಡಿದಿದ್ದಾನೆ ಎಂಬುದಾಗಿ ನೋಡುವಾಗ ಅದು ನಮ್ಮ ಜೀವಿತದಲ್ಲಿ ನೆರವೇರುವ ತನಕ ಅದು ಹೋಗುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಈ ಒಂದು ದಿನದಲ್ಲಿ ನಮ್ಮ ಜೀವಿತವನ್ನು ಸರಿಪಡಿಸಿಕೊಂಡು ದುರಾಶೆಗೆ ಒಳಗಾಗಿ ಕೆಟ್ಟತನಕ್ಕೆ ಹೋಗುತ್ತಾ ಇರುವುದಾದರೆ ಅದನ್ನು ಬಿಟ್ಟವರಾಗಿ ದೈವ ಸ್ವಭಾವವನ್ನು ಧರಿಸಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.